ಮಾಗಡಿ ವಿಧಾನಸಭಾ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಸಚಿವರಾಗಲಿ ಎಂದು ಪ್ರಾರ್ಥಿಸಿ ಎಚ್.ಸಿ. ಬಾಲಕೃಷ್ಣ ಅಭಿಮಾನಿ ಬಳಗದ ವತಿಯಿಂದ ಮಹಿಳಾ ಮುಖಂಡೆ ಶೈಲಜಾ ವೆಂಕಟೇಶ್ ನೇತೃತ್ವದಲ್ಲಿ ಪಟ್ಟಣದ ಕೋಟೆ ಮಾರಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಸುಮಾರು 100 ಮಹಿಳೆಯರು ಓಂ ಶಕ್ತಿ ಮಾಲಾಧಾರಿಗಳಾಗಿ ತಮಿಳುನಾಡಿನ ಓಂ ಶಕ್ತಿ ದೇವಾಲಯಕ್ಕೆ ಶನಿವಾರ ಬೆಳಗ್ಗೆ ತೆರಳಿದರು. ಮಹಿಳಾ ಮುಖಂಡರಾದ ಪಾರ್ವತಿ, ಲಕ್ಷ್ಮಮ್ಮ, ಲಕ್ಷ್ಮಿ, ಗಾಯತ್ರಮ್ಮ, ಪಾರ್ವತಮ್ಮ, ಹೇಮಲತಾ, ಅಖಿಲ ಕರ್ನಾಟಕ ಕಾರ್ಮಿಕ ಸಂಘಟನೆಯ ರಾಜ್ಯಾಧ್ಯಕ್ಷ ಮಹೇಶ್, ಜಯಮಾರುತಿ ಟೂರ್ ಅಂಡ್ ಟ್ರಾವೆಲ್ಸ್ ಮಾಲೀಕ ರಂಗಸ್ವಾಮಿ, ಕೆಂಗೇರಿ ಸ್ನೇಹ ಸೇರಿದಂತೆ 100 ಮಹಿಳೆಯರು ಇದೇ ವೇಳೆ ಇದ್ದರು. ಇವತ್ತಿನ ದಿನ ನಮ್ಮ ಬಾಲಣದ ಮಹಿಳಾ ಅಭಿಮಾನಿ ಬಳಗದಿಂದ ಪ್ರಥಮ ವರ್ಷದ ಓಂ ಶಕ್ತಿ ಯಾತ್ರೆಯನ್ನು ಕಳಿಸ್ಕೊಂಡು ಕೊಡ್ತಾ ಇದ್ದೀವಿ. ಏಕೆಂತಂದರೆ ಪ್ರತಿಯೊಬ್ಬರು ಹೆಣ್ಮಕ್ಳು ಎಲ್ಲೋದ್ರೂ ಒಂದು ಸಲ ಕೇಳ್ತಾಯಿದ್ರು ನನಗೆ, ಅಕ್ಕ ನಿಮ್ಮ ಕಡೆಯಿಂದ ಏನಾದರೂ ನಮಗೆಲ್ಲರಿಗೂ ಒಂದು ಓಂ ಶಕ್ತಿ ಯಾತ್ರೆಯನ್ನು ಮಾಡಿಸೋವಂಥ ಒಂದು ಇದನ್ನು ಕಲ್ಪಿಸ್ಕೊಂಡು ಕೊಡಿ ಅಂಥೇಳಿ. ಹಾಗಾಗಿ ಉಚಿತವಾದಂಥ ಬಸ್ಸಿನ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿ ಅವನ್ನೆಲ್ಲ ಓಂ ಶಕ್ತಿ ಯಾತ್ರೆಗೆ ಹೋಗಿ ನಮ್ಮ ಬಾಲಣ್ಣವ್ರ ಮುಂದಿನ ದಿನಗಳಲ್ಲಿ ಒಬ್ಬರು ಮಂತ್ರಿ ಆಗಲಿ ಅಂತೇಳಿ ಕೇಳ್ಕೊಂಡು ಬನ್ನಿ ಅಂತೇಳಿ ಅವ್ರಿಗೆ ಆಯಾಸ ಅವರಿಗೆ ಚೆನ್ನಾಗಿ ಕೊಡಲಿ, ಇನ್ನೂ ಹೆಚ್ಚಿನದಾಗಿ ಉನ್ನತ ಮಟ್ಟದ ನಮ್ಮ ತಾಲೂಕಲ್ಲಿ ಕೆಲಸಗಳಾಗಲಿ ಮತ್ತು ಮಹಿಳಾ ಸಬಲೀಕರಣಕ್ಕೆ ನಮ್ಮ ಸರ್ಕಾರ ಏನು ಸ್ಪಂದನೆ ಕೊಡ್ತಾ ಇದೆ ಇನ್ನೂ ಹೆಚ್ಚಿನ ಮಟ್ಟಿನಲ್ಲಿ ನಮ್ಮ ಮಹಿಳೆಯರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಒಂದು ಶಕ್ತಿ ಯಾತ್ರೆ ಕಳಿಸಿ ಕೇಳ್ಕೊಂಬರಲಿ ಅಂತೇಳಿ ನಾನು ಎಲ್ಲ ಶಕ್ತಿಗಳಲ್ಲಿ ಮನವಿ ಮಾಡ್ತಾಯಿದ್ದೇನೆ. ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಆಗಲಿ ನಮ್ಮ ತಾಲೂಕಲ್ಲಿ. ಮತ್ತು ನಮ್ಮ ಮಹಿಳೆಯರಿಗೆ ಈಗಾಗಲೇ ಆಲ್ರೆಡಿ ಸಾಕಷ್ಟು ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಇನ್ನೂ ಹೆಚ್ಚಿನದಾಗಿ ಯೋಜನೆಗಳನ್ನ ತಂದು ನಮ್ಮ ಬಡ ಹೆಣ್ಮಕ್ಳುಗಳಿಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಕ್ಕಿ ಅವರು ಎಲ್ಲರೂ ಒಂದು ಮಟ್ಟದಲ್ಲಿ ಚೆನ್ನಾಗಾಗಲಿ ಅನ್ನೋದು ನನ್ನ ಉದ್ದೇಶ. ಇವತ್ತು ನಾವು ಒಂದು 80 ಜನ ಓಡಿಸಿದ್ದೀವಿ. ಯಾಕೆ ಅಂತಂದರೆ ನಾವು ಮಾಡಿದ ಒಂದು 4-5 ದಿನಗಳಲ್ಲಿ ಇದು ಮಾಡ್ಕೊಂಡ್ವಿ, ವ್ಯವಸ್ಥೆ ಮಾಡಿದ್ವಿ. ನನಗೆ ಯಾರೂ ಕೇಳಿರಲಿಲ್ಲ, ಇವರು ಬಂದು ಸಡನ್ನಾಗಿ ಕೇಳಿದ್ರು. ಅವ್ರದ್ದೊಂದು 2 ಮಾತು ತೊಗೊಳ್ಳಿ. ಇವರು ಸಡನ್ನಾಗಿ ಕೇಳಿದಾಗ ನಾನು ಆಯ್ತಮ್ಮ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂದರೆ ಏನೋ ಒಂದು ಶಕ್ತಿ, ದೇವರು ಶಕ್ತಿ ಕೊಟ್ಟಿದ್ದಾರೆ. ಇದ್ರ ಜೊತೆ ನಮಗೆ ಜಯಮಾರುತಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವತಿಯಿಂದ ರಂಗಸ್ವಾಮಿ ಅನ್ನೋರು ಇದಕ್ಕೆ ಹೆಚ್ಚಿನದಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನ ಕಳಿಸ್ಕೊಳ್ಳೋದಕ್ಕೆ ಖಂಡಿತ ಈಗ ಪ್ರಥಮ ವರ್ಷ ನಾವು ಇದನ್ನು ಶುರು ಮಾಡಿದ್ದೀವಿ. ವರ್ಷನೂ ನಾನು ಮುಂದಿನ ವರ್ಷದಲ್ಲೂ ಕೂಡ ಪ್ರತಿಯೊಂದು ವಾರ್ಡ್ಗೆ ಒಂದು ಇಷ್ಟಿಷ್ಟು ಜನ ಅಂತೇಳಿ ಮಾಡಿಕೊಂಡು ಅವ್ರನ್ನ ಕಳಿಸ್ಕೊಡ್ತೀವಿ. ಎಲ್ಲ ನಮ್ಮ ಮಾಗಡಿ ಟೌನವರು ಎಲ್ಲ ವಾರ್ಡ್ಗಳಲ್ಲಿ ಇರುವಂಥ ಹೆಣ್ಮಕ್ಳುಗಳು ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಇನ್ನೂ ಯೋಚನೆ ಮಾಡಿಲ್ಲ ನಾನು. ಈಗ ಪಟ್ಟಣ ಕಳಿಸ್ಕೊಡ್ತಾ ಇದ್ವಿ, ಪಟ್ಟಣದ ಮಾತ್ರ. ಹೋಗೋಕ್ಕಾಗಲ್ಲ. ಆ ಶಕ್ತಿಗೆ 4-5 ಸಾವಿರ ಖರ್ಚು ಮಾಡ್ಕೊಂಡು ಅಲ್ಲಿ ತನಕ ಹೋಗಿ ದರ್ಶನ ಮಾಡ್ಕೊಂಬರೋದು ಭಾರಿ ಕಷ್ಟ ಐತೆ. ನಾವೆಲ್ಲ ಉರಿ ಮಿಷಿನ್ಗೆ ಹೋಗಿ ದುಡ್ಕೊಂಡು ತಿನ್ನೋ ಹೆಣ್ಮಕ್ಳು ಇರೋದಿದ್ದಲ್ಲಿ ಎಲ್ಲ ಬಡವ್ರು ಹೆಣ್ಮಕ್ಳು. ಅದಕ್ಕೆ ಅವ್ರ ಹೆಣ್ಮಕ್ಳಿಗೋಸ್ಕರ ಎಲ್ಲರಿಗೂ ಆಸೆ ಇರ್ತದೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ಮೇಡಮ್ ಶಕ್ತಿ ಕೇಳಿದ್ವಿ. ಹೀಗೆ ಶಕ್ತಿ ಎಲ್ಲ ಹೆಣ್ಮಕ್ಳಿಗೋಸ್ಕರ ಒಂದು ನಮಗೂ ವ್ಯವಸ್ಥೆ ಮಾಡಿಕೊಡಿ ದರ್ಶನ ಮಾಡೋಕ್ಕೆ ಅಂತ. ಅವರು ಎಲ್ಲರಿಗೂ ಒಂದು ಮಾತು ಏನು ಅಂದಿರಂಗೆ ನಮಗೆ ದರ್ಶನಕ್ಕೆ ಆಯಿತು ಶಕ್ತಿ, ನೀವು ಎಲ್ಲ ಎಷ್ಟು ಆಯ್ತದೆ ಅಷ್ಟು ಅರೇಂಜ್ ಮಾಡ್ಕೊಳ್ಳಿ, ನಾನು ಕಳಿಸ್ಕೊಡ್ತೀನಿ ಅಂತ. ಊಟದ ವ್ಯವಸ್ಥೆ ಆಗಲಿ, ಒಂದು ಗಾಡಿ ವ್ಯವಸ್ಥೆ ಆಗಲಿ, ಒಂದು ಪ್ರತಿ ಇದ್ರ ವ್ಯವಸ್ಥೆ ಆಗಲಿ ಎಲ್ಲ ಅವರು ಮಾಡಿಕೊಟ್ಟವ್ರೆ ನಮಗೆ. ಏನೂ ತೊಂದರೆ ಇಲ್ದಂಗೆ ಹೋಗಿ ಬರ್ರಿ ನೀವು, ನಾವು ಏನಾರು ಆಗಲಿ ನಾನು ಮಾಡಿಕೊಡ್ತೀನಿ, ನಿಮಗೆ ಮುಂದೆ ಕಳಿಸ್ಕೊಡ್ತೀನಿ, ಅದೇನು ತೊಂದರೆ ಆಗ್ದಿರಂಗೆ ಹೋಗಿ ಬರ್ರಿ ನೀವು ಅಂತ ಹೇಳಿ ಮೇಡಮ್ ಅವ್ರು ಕಳಿಸ್ಕೊಟ್ಟವ್ರೆ. ಅವ್ರಿಗೆಲ್ಲರಿಂದ ಒಂದು ಟ್ಯಾಂಕ್ಸ್ ಹೇಳ್ಬಿಟ್ಟು ಎಲ್ಲ ಓಂ ಶಕ್ತಿ ತಾಯಿ ಇದ್ದೀರಿ ಎಲ್ಲರಿಂದ ಅವ್ರಿಗೆ ಒಂದು ಒಳ್ಳೇದಾಗಲಿ ಅಂತ ನಮ್ಮ ಓಂ ಶಕ್ತಿ ತಾಯಿ ಕೇಳ್ಕೊಡ್ತೀವಿ. ಎಲ್ಲರಿಗೂ ಇಲ್ಲಿರೋ ಎಲ್ಲರೂ ಅಷ್ಟೇ ಒಂದು ಅವರು ಏನು ಕೆಲಸ ಕಾರ್ಯ ಮಾಡಿದ್ರು ಅವ್ರಿಗೆ ಒಳ್ಳೇದಾಗಲಿ. ಅವ್ರು ಈ ಕೆಲಸ ಕಾರ್ಯ ಮಾಡಿ ನಮ್ಮಂಥವ್ರು ಇನ್ನೊಂದು ಮುಂದೆ ಕಾಲಕ್ಕೆ ಒಂದು 10 ಜನ ಆಗಲಿ, ಇನ್ನೂ ಎಷ್ಟೋ ಒಂದು 100 ಜನಕ್ಕೆ ಆಗಲಿ ಅವ್ರ ಕೈಲಿ ಶಕ್ತಿ ಕೊಳ್ಳಿ ದೇವರು ಭಗವಂತ ಆ ತಾಯಿ ನಮ್ಮವ್ವ ಶಕ್ತಿ ಕೊಟ್ಟು ನಮ್ಮಂಥವ್ರಿಗೆ ಇನ್ನೊಂದು 100 ಜನ ಕರೆಸ್ಕೊಳ್ಳಿ ಅಂತ ನಾವೆಲ್ಲ ಓಂ ಶಕ್ತಿಯಿಂದ ಅವ್ರಿಗೆಲ್ಲರಿಗೂ ಕೇಳ್ಕೊತೀವಿ ಅಂತ ವಿನಂತಿ ಮಾಡ್ಕೊತೀವಿ. ನಮ್ಮದು ಪಾರ್ವತಿ ಅಂತ ಶಕ್ತಿ. ನಂದಿದ್ದು 12ನೇ ವರ್ಷ. ಅಕ್ಕ ಈ ವರ್ಷ ನಮ್ಮನ್ನೆಲ್ಲರನ್ನೂ ಕಳಿಸ್ಕೊಡ್ತಿದ್ದಾರೆ. ಇನ್ನೂ ತುಂಬ ಜನ ಕಳಿಸ್ಬೇಕು ಅಂತ ಆಸೆ ಇತ್ತು ಅಕ್ಕಂಗೆ. ಆದರೆ ಸದ್ಯದಲ್ಲೇ ನಾವು ಕೇಳ್ಕೊಂಡಿದ್ದಿಂದ ಅಕ್ಕ ನಮ್ಮನ್ನು ಕಳಿಸ್ಕೊಡ್ತಿದ್ದಾರೆ. ಇನ್ನೂ ಹೆಚ್ಚಿಗೆ ಜನ ಕಳಿಸ್ಕೊಡೋವಷ್ಟು ದೇವರು ಶಕ್ತಿ ಕೊಡಲಿ ಅವ್ರಿಗೆ. ನಮ್ಮ ಬಾಲಣ್ಣವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಶಕ್ತಿ ಮೇಡಮ್ಮು ಹೆಂಗೋ ನಾವು ಹೋಗ್ತಾ ಇದ್ದೀವಿ, ಇಲ್ಲ ಅಂತ ಏನಿಲ್ಲ. ಆದರೂ ಕಡು ಬಡವ್ರಿಗೆ ಏನೋ ಒಂದು ದೇವ್ರು ನೋಡೋ ಒಂದು ಆಸೆ ಇರುತ್ತೆ. ಅದಕ್ಕಾಗಿ ತುಂಬ ಅನುಕೂಲ ಮಾಡಿಕೊಟ್ಟವ್ರೆ. ಏನೋ ಅವ್ರಿಗೆ ಒಳ್ಳೇದು ಮಾಡಲಿ, ಹೆಂಗೋ ಆ ದೇವ್ರು ನೋಡೋ ಕೃಪೆ ನಮಗೆ ಆಗೈತೆ. ಎಲ್ಲಿಂದ ಯಾರೋ ಒಟ್ಟಿನಲ್ಲಿ ಆ ದೇವ್ರು ನೋಡೋ ಭಾಗ್ಯ ಕೊಟ್ಟವ್ರೆ. ನಮ್ಮ ಹಿಂಗೆ ಒಳ್ಳೆ ದಾರಿಲಿ ಯಾರೋ ಬಂದು ದೇವ್ರ ಸೇವೆ ಮಾಡ್ಕೊಂಡು ಹೋಗಿ, ಅದಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಅವ್ರಿಗೆ ಒಳ್ಳೇದಾಗಲಿ. ಓಂ ಶಕ್ತಿ.